उल्टा पट्टे ಇವತ್ತು ಕೆಪಿ ಟ್ರಾವೆಲ್ ಮಾಲೀಕರಾದ ಪ್ರಭಾಕಣ್ಣನವರು 46 ವರ್ಷಗಳ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಾವು ನಮಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು, ಕೃಷ್ಣಾ ಗ್ರ್ಯಾಂಡ್ ಅಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಿಮ್ಮ ಗ್ರಾಮಕ್ಕೆ ನಾವು ಕೇಳಿದೀವಿ, ಸರ್ ನಮ್ಮ ಗ್ರಾಮಕ್ಕೆ ಬರಬೇಕು, ನಿಮ್ಮ ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ, ನಮ್ಮ ನಾಯಕರು ನೀವು ಈ ಭಾಗದಲ್ಲಿ ಅಂತ ಕೇಳಿದಾಗ ತಕ್ಷಣ ದೊಡ್ಡವರಿಗೆಲ್ಲ ಆಶ್ವಾಸನೆ ಕೊಟ್ಟಿದ್ದವರು ಅವ್ರಿಗೆಲ್ಲ ಬಿಟ್ಟು ನಮ್ಮ ಒಂದು ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ಬಂದರು. ಅವ್ರಿಗೆ ನಿಮ್ಮ ನಮ್ಮ ಎಲ್ಲರ ಪರವಾಗಿ ಆ ದೇವರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಭಾಗದ ನಾಯಕರು, ಮುಖಂಡರು, ಯುವ ಮುಖಂಡರು ನಮ್ಮ ಗ್ರಾಮಕ್ಕೆ ಯಾವುದೇ ತೊಂದರೆಗಳಿದ್ರು ಅರ್ಜುನ್ ಸ್ವಾಮಿ ಇದೆ ಅಂದ್ರೆ ಬಂದಿರ್ತಕ್ಕಂಥವರು, ಅನೇಕರಿಗೆ ಕಾಯಿಲೆ ಬಂದವರಿಗೆ ನಮ್ಮ ಕಡೆ ಬಂದು ಸ್ವಾಮಿ ಅವರಿಗೆ ಸ್ವಲ್ಪ ಆರ್ಥಿಕ ಸಹಾಯ ನೀಡಬೇಕು ಅಂದಾಗ ಅವರಿಗೆ ಇಮಿಡಿಯೇಟ್ಲಿ ಬಂದು ಕೈಯಲ್ಲಿ ಆದಷ್ಟು ಸಹಾಯವನ್ನ ನೀಡಿದ್ದಾರೆ ನಮ್ಮ ಪ್ರಭಾಕರನ್ ಅವರು. ಅದೇ ರೀತಿಯಾಗಿ ಶಾಲಾ ಮಕ್ಕಳಿಗೆ, ಪ್ರತಿಭಾ ಕಾರಂಜಿಗಳಿಗೆ, ಅನೇಕ ಕಾರ್ಯಕ್ರಮಗಳಿಗೆ ಇಂಥವ್ರಿಗೆ ಇಂತಿಷ್ಟು ಕೊಡಬೇಕು ಸ್ವಾಮಿ, ಈ ತರ ಇದೆ ಕಾರ್ಯಕ್ರಮ ಅಂದಾಗ ಅವ್ರಿಗೆ ಸಹಾಯ ಮಾಡಿದ್ದಾರೆ ನಮ್ಮ ಪ್ರಭಾಕರನ್ ಅವರು. ಅದೇ ರೀತಿ ಹೋಮ್ ಶಕ್ತಿಗಳು ಬಸ್ಸುಗಳು ನಮ್ಗೆ ಕೊಡಲ್ಲ ಅಂದ್ರು MLA ಸಾಹೇಬರು, ಶಾಸಕರು ನಮ್ಗೆ ಗೊತ್ತಿಲ್ಲ ಅರಿವಿಲ್ಲ ಅಂದ್ರು. ಆ ಸಂದರ್ಭದಲ್ಲಿ ನಮ್ಮ ಪ್ರಭಾಕರನ್ ನಾವು ಕೇಳಿದ್ವಿ, ಅಣ್ಣ ನಿಮ್ಗೆ ಇಷ್ಟ, ನಮ್ಮ ಬಡಬಗ್ಗರೆಲ್ಲ ನಮ್ಮ ತಂಗಿಯರು, ನಮ್ಮ ಅಕ್ಕಂದರು, ತಾಯಂದಿರು ನಮ್ಮ ಅವರು ಹಾಕಿದ್ದಾರೆ, ಮಾಲಾರ್ಧನೆ ಹಾಕಿದ್ದಾರೆ, ಅವ್ರಿಗೆ ನಿಮ್ಮ ಹಸ್ತ ನೀಡಬೇಕು, ನೀವು ಕೊಟ್ಟಿಲ್ಲ ಅಂದ್ರೆ ಇವರು ಬರಕ್ಕಾಗಲ್ಲ, ಈ ತರ ಸನ್ನಿವೇಶ ಇದೆ ಬಡಬಗ್ಗರನ್ನ ಅವ್ರು ಕೇಳಿದಾಗ ಶಾಸಕರಲ್ಲಿ ಏನಾದ್ರು ಮಾತಾಡಿದ್ರು, ಒತ್ತು ಕೊಟ್ಟರು ಗೊತ್ತಿಲ್ಲ, ಶಾಸಕರ ಗಮನ ಹಾರಿತು, ಅವ್ರಿಗೆ ಸ್ಪಂದಿಸಿ ನಮಗೆ ಬಸ್ಸುಗಳನ್ನ 2 ಬಸ್ಸುಗಳನ್ನು ನೀಡಿದ್ರು. 2 ವರ್ಷಗಳಿಂದ
ಬಂದಿದ್ದಾರೆ, ಓಂ ಶಕ್ತಿ ಅವರು ಬಂದಿದ್ದಾರೆ. ಅವ್ರಿಗೆ ಅನ್ನ ಆಶೀರ್ವಾದ ತಕೊಂಡು ನಿಮ್ಗೆ ಅನುಕೂಲ ಆಗುತ್ತೆ. ಈ ಸಲಿನೂ ನೀವೆಲ್ಲರೂ ಅಣ್ಣನಿಗೆ ಅಭಿಮಾನಿಗಳೇ, ಇವತ್ತು ಕೊಡ್ತಾರೆ ನಿಮ್ಗೆ, ಇಲ್ಲ ಅಂತಿಲ್ಲ. ಅದೇ ರೀತಿಯಾಗಿ ಮತ್ತೆ ಮ್ಯಾರೇಜ್ ಬಂದಾಗ ಪತ್ರಿಕೆಗಳನ್ನು ತಗೊಂಡೋದಾಗ ಅನೇಕರಿಗೆ ಹಣ ಲಗ್ನಕ್ಕೆ ತಕೊಂಡಿದ್ದೀವಿ, ಈ ತರ ನಾವು ಬಡಮಕ್ಕಳು ನಮ್ಗೆ ಸಹಾಯ ಮಾಡ್ಬೇಕಂತ ಕೇಳಿದಾಗ ಪತ್ರಿಕೆ ಕೊಟ್ಟಾಗ ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಣ ಮನೆಗಳಿಗೆ ಬಂದೋಗ್ತಾ ಇದೆ, ಮನೆಗಳಿಗೆ ಮೇಲ್ಚಾವಣಿ ಹಾಕಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ, ನಮಗೆ ಸ್ಪಂದಿಸಬೇಕು, ಸಹಾಯ ಮಾಡ್ಬೇಕಂದಾಗ ಅವ್ರ ಕೈಯಲ್ಲಿ ಆದಷ್ಟು ಸಹಾಯನೂ ಎಷ್ಟೋ ಮನೆಗಳಿಗೆ ಸಹಾಯ ಮಾಡಿದ್ದಾರೆ ನಮ್ಮ ಪಂಚಾಯತ್ ಮತ್ತು ನಮ್ಮ ತಾಲೂಕು ರಾಜ ಅಂತ. ಈ ಒಂದು ಕಾರ್ಯಕ್ರಮವನ್ನ ಸತತವಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ನಾಯಕರನ್ನ ಯಾವತ್ತೂ ನಾವು ಕೈ ಬಿಡಲ್ಲ, ಅವರು ಸಹ ಕೈ ಬಿಡಬಾರದು, ನಮ್ಮ ಬಡಬಗ್ಗರಿಗೆ ಸಹಾಯ ನೀಡಬೇಕಂತ ಆ ದೇವರಲ್ಲಿ ಮನಸ್ಫೂರ್ತಿಯಾಗಿ ಕೋರ್ಕೊಳ್ಳುತ್ತಾ ನಮ್ಮ ಗ್ರಾಮಕ್ಕೆ ಅನೇಕರಿಗೆ ಬಡಬಗ್ಗರಿದ್ದಾರೆ, ಅವ್ರಿಗೆಲ್ಲರಿಗೂ ಸಹ ನಿಮ್ಮ ಹಸ್ತ ನೀಡಬೇಕು, ನಿಮ್ಮ ಆಶೀರ್ವಾದ ನಮಗೆ ಸಿಗಬೇಕು. ನಮ್ಮ ಜೀವನ ಇರುವವರೆಗೂ, ನಮ್ಮ ಜೀವಿತ ಉಸಿರಿರುವವರೆಗೂ ನಿಮ್ಮ ಕಡೆ ನಾವು ಇರ್ತೀವಿ, ನಿಮ್ಮ ಹೊರಗು ನಾವು ಬೇಕು ಅಂತ ಆಶೀರ್ವಾದಿಸ್ತಾ ಆ ತಾಯಿಗೆ ಬೇಡ್ಕೊಳ್ಳುತ್ತಾ ನನಗೆ 2 ಮಾತು ಅವಕಾಶ ಮಾಡಿಕೊಡಲು ಮಾತನಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ನಮ್ಮ ನಾಯಕರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕೃಷ್ಣ ಗ್ರ್ಯಾಂಡ್ನಲ್ಲಿ ಆಚರಣೆ ಆಯಿತು. ಅಲ್ಲಿ ಕೂಡ ಸುಮಾರು ಮುದಗಿರಿ ಪಂಚಾಯತಿಯವರು ಕೆಲವು ಹಳ್ಳಿಗಳ ಜನರು ಬಂದು ಕೇಳಿದ್ರು ಹಳ್ಳಿಗಳಿಗೆ ಬರಬೇಕು ಅಂತ. ಕಾಲಾವಕಾಶ ಕಡಿಮೆ ಇರೋದ್ರಿಂದ ಅವರಲ್ಲಿ ಕ್ಷಮಾಪಣೆ ಕೇಳಿ ಕೋಡಲ್ಲಿ ಅವರು ಮಾತ್ರ ನಾನು ಊರಿಗೆ ಬರಬೇಕಾದ್ರೆ ನಂಗೆ ಅಂದವೇ ಅದು ಸುಮಾರು ಜನ ಸೇರ್ಬಿಟ್ಟಿದ್ದಾರೆ, ನೀವು ಬರಲೇಬೇಕು ಅಂತ ಕೇಳಿದ್ರು. ಕೋಡಲ್ಲಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ. ನಮ್ಮ ತಾಯಿಯ ಹುಟ್ಟೂರು ಕೋಡಲ್ಲಿ. ಅದೇ ಅಲ್ಲದೆ ನಿಮ್ಮ ಪ್ರೀತಿ ನನ್ನ ಮೇಲೆ ಇದೆ, ಅದಕ್ಕೂ ನಾನು ವಿಶ್ವಾಸವನ್ನ ನಿಮ್ಗೆ ಇರಬಾರದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಬಂದಿದ್ದೀನಿ. ನನಗೆ ಅದೇ ಅದ್ದೂರಿಯಾಗಿ ನನ್ಗೆ ಸ್ವಾಗತ ಮಾಡಿ ದೇವ್ರ ಪೂಜೆ ಮಾಡಿಸಿ ನನಗೆ ಸನ್ಮಾನ ಮಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೇಳಿದ್ದೀರಾ. ಈ ಹೆಚ್ಕೋಡಲ್ಲಿ ಗ್ರಾಮಸ್ಥರೆಲ್ಲರಿಗೂ, ಆ ತಂದೆ ತಾಯಿ ಅಂದ್ರೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು